ನಮ್ಮೊಳಗೆ ರಕ್ತ ಪರಿಚಲನೆ ಆಗೋದು, ವಿಜ್ಞಾನಗಳು ನಮ್ಮ ಒಳಗಡೆ ನೆಲೆಸಿರ್ತಕ್ಕಂಥದ್ದು, ಇದೆಲ್ಲವೂ ಆಕಾಶ ತತ್ವ. ಮಾತಾಡ್ತಾ ಇರ್ತಕ್ಕಂಥ ಧ್ವನಿ ಪೆಟ್ಟಿಗೆ ಅದು ಆಕಾಶ ತತ್ವ. ಅದರಲ್ಲಿ ಕಫ ತುಂಬಿಕೊಂಡ್ರೆ ಮಾತಾಡೋಕ್ಕಾಗಲ್ಲ. ಗಂಟ್ಲು ಕಟ್ಟೋದು, ಮತ್ತೊಂದಾಗೋದು, ಕೆಂಬರೋದು, ಡ್ರೈ ಕಾಫ್, ಕೋಲ್ಡ್ ಕಾಫ್, ಇದೆಲ್ಲ ಶ್ವಾಸಕೋಶದಲ್ಲಿ ಧ್ವನಿ ಪೆಟ್ಟಿಗೆಯಲ್ಲಿ ಸಿಕ್ಕಾಪಟ್ಟೆ ಕಫ ತುಂಬ್ಕೊಂಡ್ಬಿಟ್ಟಿರ್ತದೆ. ಅದನ್ನು ನಿವಾರಣೆ ಮಾಡಿಕೊಂಡ್ರೆ ಒಳ್ಳೆ ಧ್ವನಿ ಬರುತ್ತೆ. ಅದು ಆಕಾಶ ತತ್ವ. ಅದಕ್ಕೆ ಶಬ್ದದೊಳಗಣ ನಿಶ್ಶಬ್ದದಂತೆ ಅಲ್ಲಮ ಪ್ರಭುಗಳ ಆಕಾಶದಿಂದನೇ ಎಲ್ಲ ಶಬ್ದಗಳು ಹುಟ್ಟೋದು. ಪ್ರತಿಯೊಂದು ಶಬ್ದದ ಹಿಂದೆ ನಿಶ್ಶಬ್ದತೆ ಅಡಗಿರ್ತದೆ. ಎಂಥ ಅದ್ಭುತವಾಗಿದೆ ನೋಡಿ ಇದು ಪಂಚಭೂತಗಳ ಸಮ್ಮಿಳನ. ಇದನ್ನು ಪುರಾತನರ ಪ್ರಸಾದ ಅಂತ ಕರೆದಿರೋದು ಬಸವಣ್ಣವರು. ಪುರಾತನ ಪ್ರಸಾದ ಅಂದ್ಕೂಡಲೇ ಕಲ್ಸಕ್ರೆ, ಬಾಳೆಹಣ್ಣು, ಖಾರಿಕು, ಉತ್ತತ್ತಿ, ದ್ರಾಕ್ಷಿ, ಗೋಡಂಬಿ, ಅವು ಪ್ರಸಾದಗಳಿರ್ಬೋದು ಗುರುಗಳ ಕೈಯಿಂದ ಬಂದಾಗ. ಆದರೆ ಇಲ್ಲಿ ಪ್ರಸಾದ ಅಂದರೆ ಸಮತೋಲನ. ಯಾವ್ಯಾವ ಎಷ್ಟೆಷ್ಟು ಇರಬೇಕು ಅದು ಅಷ್ಟಷ್ಟಿದ್ದರೆ ಅದಕ್ಕೆ ಸಮತೋಲನ ಅಂತಾರೆ, ಪ್ರಸಾದ ತತ್ವ ಅಂತ ಕರೀತಾರೆ. ಆದ್ದರಿಂದ ಆಕಾಶ ತತ್ವದ ವಿಸ್ತರಣೆಯೇ ಉಪವಾಸ. ಈಗ ಆತ್ಮಕ್ಕೆ ಸಮೀಪವಾದ ಭೂತ ಯಾವುದು? ಆತ್ಮಕ್ಕೆ ಅತ್ಯಂತ ಹತ್ತಿರವಾದ ಭೂತ ಯಾವುದು? ಪಂಚಭೂತಗಳಲ್ಲಿ ಅತ್ಯಂತ ಆಕಾಶ ನೆಕ್ಸ್ಟ್ ಆತ್ಮಕ್ಕೆ ಸಮೀಪವಾದ ಭೂತ ಯಾವುದು? ಆಕಾಶ. ಅದಕ್ಕೆ ಉಪವಾಸ ಮಾಡೋದು ಅಂದರೆ ಆಕಾಶ ತತ್ವವನ್ನು ಶರೀರಕ್ಕೆ ಒದಗಿಸೋದು ಅಷ್ಟೇ. ಇನ್ನೇನು ಭಾಳ ತಲೆ ಕೆಡಿಸ್ಕೋಬೇಡಿ. ಇಷ್ಟು ದಿವಸ ಊಟ ಮಾಡಿದ್ದೀರಿ, ಇಷ್ಟು ದಿವಸ ಉಪವಾಸ ಮಾಡಿಲ್ಲ, ಅಥವಾ ಮಾಡಿದ್ರು ತಪ್ಪು ಮಾಡಿದ್ದೀರಿ. ಒಂದು ಉಪವಾಸ ಇರೋದು ಒಪ್ಪತ್ತು ಮಸ್ತಾಗಿ ಊಟ ಮಾಡಿ ಆರೋಗ್ಯ ಕೆಡಿಸ್ಕೊಳ್ಳೋದು ಮಾಡಿದ್ದೀರಿ. ಇನ್ಮೇಲೆ ಇವತ್ತಿಂದ ಅಥವಾ ನಾಳೆಯಿಂದ ನೀರನ್ನು ಕುಡ್ಕೊಂಡು, ನಿಮಗೆ ಜ್ಯೂಸ್ ಬೇಜಾರಾಯಿತು ಅಂದರೆ ಬರೀ ಒಂದು ಲೀಟ್ರ್ ನೀರು ಕುಡಿದ್ಬಿಡಿ. ಇನ್ಮೇಲೆ ತಾಯಿಂದ ನಿಮ್ಗೆ ಎಷ್ಟು ಸುಲಭ ಮಾಡಿಕೊಡ್ತೀನಿ ಅಂದರೆ, ಏನರವ ನೀವಿಬ್ಬರು ಏನಾದ್ರು ಜಗಳ ಆಡಿದರೆ ಗಂಡ ಹೆಂಡತಿ, ಅಡುಗೆ ಮಾಡಬೇಡಿ, ಗೊತ್ತಾಯ್ತಾ? ಅವರು ಚಿಂತೆ ಮಾಡಲ್ಲ, ನೀವು ಚಿಂತೆ ಮಾಡೋದು ಬೇಕಾಗಿಲ್ಲ. ಇಬ್ಬರು ಒಂದೊಂದು ಬಿಸ್ಲರಿ ಬಾಟ್ಲ್ ತೊಗೊಂಡ್ರೆ ಎತ್ತರಿ ಸುಮ್ಮನೆ ಹೋಗಿ, ಗೊತ್ತಾಯ್ತಲ್ವಾ? ನಿಮ್ಮ ಆರೋಗ್ಯನೇ ಚೆನ್ನಾಗಾಗ್ಬಿಡುತ್ತೆ ಜಗಳ ಮಾಡ್ಕೊಂಡು ಅಡುಗೆ ಮಾಡೋದು ಬಿಟ್ಟರೆ. ಮತ್ತು ಮಕ್ಕಳಿಗ್ರಿ, ಮಕ್ಕಳು ಏನು ಮಾಡಬೇಕು? ಅವರು ಹಣ್ಣಿಟ್ಟು ಕಳಿಸ್ಬಿಡ್ರಿ ಅವರಿಗೆ. ಬಾಕ್ಸಿಗೆ ಬಾಳೆಹಣ್ಣು, ಸೇಬು ಹಣ್ಣು, ಯಾವ ಹಣ್ಣು, ಕಡೆಗೆ ಪೇರ್ಲಣ್ಣು ಇರಲಿ. ಪೇರ್ಲಣ್ಣು ಅಂದ್ರೆ ಗೊತ್ತಾಗಲ್ಲ ನಿಮಗೆ, ಜಾಪಳಕಾಯಿ, ಜಾಪಳಕಾಯಿ ಇಟ್ಟು ಕಳಿಸ್ರಿ. ಭಾಳ ಕಡಿಮೆ ರೇಟು ಇರ್ತದೆ, ಅದು ಭಾಳ ಒಳ್ಳೇದು ಆರೋಗ್ಯಕ್ಕೆ, ಭಾಳ ಒಳ್ಳೆಯದು ಜಾಪಳಕಾಯಿ. ಅದು ನಗಡಿ ಬರ್ತದ್ರಿ ಮಕ್ಕಳಿಗೆ, ಏನು ಬರಲ್ಲ. ಇದ್ದಿದ್ದು ನಗಡಿ ಕಸನು ಹೊರಗಾಕತ್ತದು. ಪೇರ್ಲಣ್ಣಿನ ಬೀಜಗಳದ್ದು ಅಗಿಬಾರ್ದು, ಬೀಜ ನುಂಗಬೇಕು. ಹಣ್ಣಿನ ಮಹತ್ವ ಅರ್ಥ ಮಾಡ್ಕೊಳ್ಳಿ. ಎಂಥ ಆನಂದವಾಗಿ ಬದುಕ್ಬೋದು ಗೊತ್ತಾ? ಈ ಭೂಮಿನೇ ಸ್ವರ್ಗ ಮಾಡ್ಬೋದು ನೀವು. ಈ ಭೂಮಿನೇ ಸ್ವರ್ಗ ಮಾಡ್ಬೋದು. ಹಣ್ಣು ತರಕಾರಿಗಳನ್ನು ಸರಿಯಾಗಿ ಬೆಳ್ಕೊಂಡು ಉಪಯೋಗಿಸೋದು ಕಲ್ತ್ಕೊಂಡ್ರೆ ನಿಮಗೆ ಯಾವ ಕಾಯಿಲೆಗಳು ಇರೋದಿಲ್ಲ. ಅಷ್ಟು ಚೆನ್ನಾಗಿ ಬದುಕ್ಬೋದು. ಅರ್ಥ ಆಯ್ತಲ್ವಾ? ಆದ್ದರಿಂದ ಆಕಾಶ ತತ್ವ ಅಂದರೆ ಉಪವಾಸ ಅಂದರೆ ಆಕಾಶ ತತ್ವವನ್ನು ಒದಗಿಸೋದು, ಶರೀರಕ್ಕೆ ಆಕಾಶ ತತ್ವವನ್ನು ಒದಗಿಸೋದು. ಇನ್ನು ಈ ಉಪವಾಸದಿಂದ ಯಾವ ಕಾಯಿಲೆಗಳು ಹುಷಾರಾಗ್ತಾವ್ರಿ? ಈ ಉಪವಾಸದಿಂದ ಆಗದೇ ಇರತಕ್ಕಂಥ ಕಾಯಿಲೆಗಳು ಎರಡು ಮಾತ್ರ. ಯಾವ್ಯಾವ ಅಂದರೆ ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಶುರುವಾಗಿದೆ, ಅವ್ರಿಗೆ ಉಪವಾಸ ಮಾಡೋಕ್ಕೆ ಬರಲ್ಲ, ಏನು ಮಾಡೋಕ್ಕೆ ಬರಲ್ಲ ಅವರಿಗೆ. ಇನ್ನು ಇವಾಗ ಸಣ್ಣ ಮಕ್ಕಳಿಗೆ ಶುಗರ್ ಬರ್ತಾ ಇದೆ, ಕೇಳಿದ್ದೀರಾ? ನೀವು ಬಸವ ಕಲ್ಯಾಣಕ್ಕೂ ಬಂದಿದೆಯಾ? ತೀರಾ ಸಣ್ಣ ಮಕ್ಕಳಿಗೆ, ಎಷ್ಟು ಸಣ್ಣ ಮಕ್ಕಳಿಗೆ ಶುಗರ್ ಬಂದಿರೋದು ನೋಡಿರ್ಬೋದು ನೀವು, ಅಂದಾಜು ಕೇಳಿರ್ಬೋದು. ನಿಮ್ಮ ಬಸವ ಕಲ್ಯಾಣದಲ್ಲಿ ನನಗಿನ್ನೂ ಸಣ್ಣ ಮಕ್ಕಳು ಶುಗರ್ ಬಂದಿರೋದು ಇಲ್ಲಿ ಬಸವ ಕಲ್ಯಾಣದಲ್ಲಿ ಸಿಕ್ಕಿಲ್ಲ ನನಗಿನ್ನೂ. ನಮ್ಮ ಧಾರವಾಡದಲ್ಲಿ ಒಂದು ಮಗುಗೆ 5 ತಿಂಗಳು ಮಗುಗೆ ಶುಗರ್ ಬಂದಿದೆ. ಇನ್ಸುಲಿನ್ ಕೊಟ್ಟು ತಾಯಿ ಹಾಲು ಕೊಡ್ತಿದ್ರು. ಈಗ ಅವಳು ದೊಡ್ಡ ಹುಡುಗಿ ಆಗಿದ್ದಾಳೆ, 18-19 ವರ್ಷದ ಹುಡುಗಿ ಆಗಿದ್ದಾಳೆ. 5 ತಿಂಗಳು ಮಗುವಿನಿಂದ ಶುಗರು. ಹಂಗಾದ್ರೆ ಅವ್ರ ತಾಯಿ ತಂದೆಗೆ ಶುಗರ್ ಇರ್ಬೇಕ್ರಿ, ಹೆರಿಡೇಟ್ರಿ ಅಂದ್ಬಿಡ್ತಾರೆ ಡಾಕ್ಟ್ರು. ನೋ, ಅವ್ರ ತಾಯಿ ತಂದೆಗೆ ಅಲ್ಲ, ಅಜ್ಜಿಗೂ ಶುಗರ್ ಇಲ್ಲ ಅವರಿಗೆ. ತಾಯಿ ತಂದೆಗೆ ಶುಗರ್ ಇಲ್ಲವೇ ಇಲ್ಲ. ಆಮೇಲೆ ಆ ಮಗುವಿಗಿಂತ ಮೊದಲು ಹುಟ್ಟಿದೆಯಲ್ಲ ಮಗು, ಅದಕ್ಕೆ ಶುಗರ್ ಇಲ್ಲ. ಅವನು ಈಗ ದೊಡ್ಡವನಾಗಿದ್ದಾನೆ, ಯುವಕ ಆಗಿದ್ದಾನೆ. ಆ ಮಗುವಿನ ಹಿಂದೆ ಒಂದು ಮಗು ಹುಟ್ಟಿದೆಯಲ್ಲ, ಅದಕ್ಕೂ ಶುಗರ್ ಇಲ್ಲ. ಈ ಮಗುಗೆ ಮಾತ್ರ ಶುಗರ್ ಬಂದಿದೆ 5 ತಿಂಗಳಿಗೆ ಅಂದರೆ ಏನು ಕಾರಣ ಇರ್ಬೋದು?
ಅದೇನು ಹೋಗಿ ಬಿಳಿ ಸಕ್ಕರೆ ತಿಂದಿತ್ತಾ? ಇಲ್ಲ. ಅಥವಾ ರಾತ್ರಿ ನಿದ್ದೆಗೆಟ್ಟಿತ್ತಾ? ಇಲ್ಲ. ಮತ್ತು ಹಾಗಾದರೆ 5 ತಿಂಗಳು ಮಗುಗೆ ಶುಗರ್ ಬಂದಿದೆ. ನಾನೊಬ್ಬ ಡಾಕ್ಟ್ರಿಗೆ ಹೇಳಿದೆ, ಡಾಕ್ಟ್ರೇ ನಮ್ಮಲ್ಲಿ 5 ತಿಂಗಳು ಮಗುಗೆ ಶುಗರ್ ಬಂದಿದೆ ಅಂದೆ. ಇಲ್ಲ ಅಪ್ಪವ್ರೆ, ಈಗ 5 ತಿಂಗಳು ಮಗುಗಲ್ಲ, ಹುಟ್ಟಿದ ಮಕ್ಕಳಿಗೂ ಶುಗರ್ ಬರ್ತಾ ಇದೆ. ಹುಟ್ಟಿದ ದಿವಸನೇ ಚೆಕ್ ಮಾಡಿದ್ರು ಕೆಲವು ಮಕ್ಕಳಿಗೆ ತುಂಬ ಕಡಿಮೆ ಇದೆ, ಅದು ಅಂಥ ಮಕ್ಕಳಿಗೂ ಶುಗರ್ ಇದೆ ಅಂತ ಹೇಳಿದರು. ಆವಾಗ ನಾನು ಪೌಷ್ಟಿಕ್ ಕೊಟ್ಟೆ, ಇದು ಈ ಜನ್ಮದ್ದಲ್ಲ. ಈ ಶುಗರ್ ಬಂದಿದೆ ಅಂದರೆ ತಂದೆ ತಾಯಿಗಳಿಗಿಲ್ಲ, ಮೊದಲು ಹುಟ್ಟಿದ ಮಗುಗಿಲ್ಲ. ಇದೇ ಮಗುಗೆ, ಮಧ್ಯದ ಮಗುಗೆ ಶುಗರ್ ಬರಬೇಕಂದ್ರೆ ಇದು ಈ ಜನ್ಮದ್ದಲ್ಲ. ಅದಕ್ಕೆ ಕೆಲವರು ಉಪವಾಸ ಮಾಡ್ರಿ ಅಂದ್ಕೊಳ್ಳಿ ಏನಂತಿರ್ತಾರೆ ಗೊತ್ತಾ? ಅಯ್ಯೋ ನಮಗೆ 75 ವರ್ಷ ಆಯ್ತು ರೀ, ಇನ್ಸುಲಿನ್ ಚುಚ್ಕೊತಾ ಇದ್ದೀವಿ 15 ವರ್ಷದಿಂದ, ಇನ್ಯಾಕೆ ಉಪವಾಸ? ಚುಚ್ಚೋದು ಉಣೋದು, ಚುಚ್ಕೊಳ್ಳೋದು ಉಣೋದು, ಕೊನೆಗೆ ಒಂದಿವ್ಸ ಸತ್ತೋಗೋದೈತಿ. ಚುಚ್ಕೊಂಡು ಉಂಡು ಸಾಯೋದು ಅಂತ ತೀರ್ಮಾನ ಮಾಡ್ಕೊಂಬಿಟ್ರೆ ಕೆಲವರು. ಈ ಜನ್ಮಕ್ಕೆ ಮುಗಿದಿದ್ರೆ, ನಾನು ಹಂಗೆ ಹೇಳ್ತಿದ್ದೆ, ನಾನೇನು ಉಪವಾಸ ಮಾಡ್ಸೋಕ್ಕೆ ಬರ್ತಿರಲಿಲ್ಲ. ಉಂಡು ಸಾಯಿರಿ ಎಲ್ಲ ಮುಗೀತು, ಇನ್ನು ಮುಂದಿನ ಜನ್ಮ ಬರೋಲ್ಲ ಅಂತ ಹೇಳ್ತಿದ್ದೆ. ಆದರೆ ಹಂಗಾಗಲ್ಲ. ಈ ಜನ್ಮದಲ್ಲಿ ನಾವೇನು ಕಾಯಿಲೆಗಳನ್ನು ತೊಗೊಂಡಿರ್ತೀವೋ ಮುಂದಿನ ಜನ್ಮಕ್ಕೂ ಮುಂದುವರಿತಾವೆ. ಈ ಜನ್ಮದಲ್ಲಿ ಪುಣ್ಯದಂಶ ಮುಂದಕ್ಕೆ ಜನ್ಮಕ್ಕೆ ಬರುತ್ತೆ ಅಂತಾರೆ ಇಲ್ವಾ? ಏನಾದರೂ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿ ತಿನ್ನಬೇಡ, ಶಿವನಲ್ಲಿ ಕಟ್ಟಿಹುದು ಬುತ್ತಿ ಸರ್ವಜ್ಞ ಅಂತ ಹೇಳ್ತಾನ್ರಿ. ಅದಕ್ಕೆ ನೀವು ಸಾಯುವಾಗ ಏನು ತೊಗೊಂಡೋಗಲ್ಲಪ್ಪ, ಏನು ತೊಗೊಂಡೋಗ್ತೀರಿ? ಪುಣ್ಯ, ಪಾಪ ಪುಣ್ಯ ಎರಡನ್ನೇ ತೊಗೊಂಡೋಗ್ತೀವಿ ನಮ್ಮ ಪ್ರಯಾಣಕ್ಕೆ. ಯಾರು ಒಪ್ಪಲಿ ಬಿಡಲಿ. ಈಗ ಮಗುಗಳಿಗೆ ಶುಗರ್ ಬರ್ತಿರೋದು, ಮಕ್ಕಳಿಗೆ ಬರೋ ಶಿಶುಗಳಿಗೆ, ಹಾಗೆ ಹುಟ್ಟಿದ ಕೂಸಿಗೆ ಶುಗರ್ ಇರುತ್ತೆ ಅಂತಂದರೆ ಅದು ಈ ಜನ್ಮದ್ದಲ್ಲ, ಹಿಂದಿನ ಜನ್ಮದಲ್ಲಿ ಅದು ಇನ್ಸುಲಿನ್ ಚುಚ್ಕೊಂಡು ಸತ್ತಿದೆ ಮೋಸ್ಟ್ಲಿ. ಅದು ICUನಲ್ಲಿ ಸತ್ತಿದೆ, ಊಟ ಬಿಡೋಕ್ಕಾಗಿಲ್ಲ, ಊಟ ಅಂತಲೇ ಸತ್ತಿದೆ ಅದು ಪಾಪ. ಇನ್ಸುಲಿನ್ ಚುಚ್ಕೊಂಡಾಗ ಜಾಸ್ತಿ ಹಸಿವಾಗುತ್ತೆ, ತುಂಬ ಹಿಂಸೆ ಆಗುತ್ತದು. ಮತ್ತು ಈ ಇನ್ಸುಲಿನ್ನ ಯಾವುದರಿಂದ ತಯಾರು ಮಾಡಿರ್ತಾರೆ ಗೊತ್ತೇನ್ರಿ? ಲಿಂಗಾಯತರಿಗೆ ಗೊತ್ತಿಲ್ಲ, ಬ್ರಾಹ್ಮಣರಿಗೂ ಗೊತ್ತಿಲ್ಲ, ಕೇಳಬಾರದು. ನಾನು ಅದನ್ನು ಅವ್ರು ಯಾರೋ ಒಬ್ರು ಹೇಳಿದರು, ಪ್ರಾಣಿಗಳಿಂದ ತಯಾರು. ಯಾವ ಪ್ರಾಣಿ ಗೊತ್ತಿದೆಯಾ ಹಿರಿಯರೇ? ಅವ್ರು ಗೊತ್ತಿದೆ. ಯಾವುದು ಗಟಾರದಲ್ಲಿ ಬಿದ್ದು ಮಸ್ತ್ ಹೊಡೆದು ಗೊರಕೆ ಹೊಡಿತಿರ್ತದಲ್ಲ, ಗೊತ್ತಾಯ್ತಲ್ಲ? ಏನು ಅದಕ್ಕೆ ಆ ಗಟಾರದಲ್ಲಿ ಬಿದ್ದರೂ ಆನಂದವಾಗಿ ನಿದ್ದೆ ಮಾಡ್ತಿರುತ್ತೆ, ಯಾಕಂದ್ರೆ ಅದಕ್ಕೆ ಸಿಗ್ಬೇಕಾದೆಲ್ಲ ಸಿಕ್ಬಿಟ್ಟಿರ್ತದೆ. ಅದರಲ್ಲಿ ಇನ್ಸುಲಿನ್ ಸಿಕ್ಕಾಪಟ್ಟೆ ಉತ್ಪತ್ತಿ ಆಗುತ್ತಂತೆ. ಅದನ್ನು ತಗೊಂಡು ಅದನ್ನು ಬಾಟ್ಲಿ ಮಾಡಿ, ಅದಕ್ಕೆ ಏನೇನೋ ಸಂಸ್ಕಾರ ಕೊಟ್ಟು ಬಾಟ್ಲಿ ಮಾಡಿ ಕೊಡ್ತಾರೆ. ಅದನ್ನು ಪೂಜಾ ಖೋಲಿಲಿ ಇಟ್ಕೊಂಡು, ಫ್ರಿಜ್ನಲ್ಲಿ ಇಟ್ಕೊಂಡು, ಪೂಜೆ ಆದ ತಕ್ಷಣವೇ ಪಾದೋದಕ್ಕಾದ ಕೂಡಲೇ ತೊಡೆಗೆ ಹಿಂಗೆ ಚುಚ್ಕೊಂಡು ಪ್ರಸಾದ ಮಾಡ್ತಿದ್ದೀವಲ್ಲ. ಅಂದರೆ ಆ್ಯಕ್ಟಿವ್ ಮಾಂಸಾಹಾರಿಗಳಲ್ಲ ಇವರು, ಪ್ಯಾಸಿವ್ ಮಾಂಸಾಹಾರಿಗಳು. ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸ್ ಅಂತ ಬರುತ್ತೆ ಇಂಗ್ಲೀಷಲ್ಲಿ, ಗೊತ್ತಾಯ್ತಲ್ವಾ? ಮತ್ತು ವ್ಯಾಕರಣ ಏನ್ರಿ ಇವತ್ತಿನ ಕ್ಲಾಸ್ ನಮಗೇನೋ ಕಷ್ಟ ಆಯಿತು ಅಂತೀರಲ್ವ ತಾಯಂದ್ರೆ? ಏನಿಲ್ಲಲ್ಲ. ಅಂದರೆ ನಾನು ಇವೆಲ್ಲ ನಿಮಗೆ ಯಾಕೆ ತಿಳಿಸ್ತಾ ಇದ್ದೀನಿ ಅಂದರೆ, ಉಪವಾಸ ಮಾಡಿ ನೀವು ಸ್ವಾವಲಂಬಿಗಳಾಗಬೇಕು. ಮುಂದೆ ಇನ್ಸುಲಿನ್ ಬರೋಂಥ ಪ್ರಸಂಗ ತಂದ್ಕೋಬಾರ್ದು. ಎಷ್ಟೋ ಮಾತ್ರೆಗಳಲ್ಲಿ ಪ್ರಾಣಿಜನ್ಯ ಪದಾರ್ಥಗಳಿದ್ದಾವೆ, ಎಷ್ಟೋ ಮಾತ್ರೆಗಳಲ್ಲಿ ಪ್ರಾಣಿಜನ್ಯ ಪದಾರ್ಥಗಳಿದ್ದಾವೆ. ಈ ಕ್ಯಾನ್ಸರ್ಗೊಂದು ಮಾತ್ರೆ ಕೊಡ್ತಾರಂತಾರೆ, ಅದಕ್ಕೆ ಏನೋ ಒಂದು ಬರುತ್ತೆ ಹೆಸರು. ಅದು ಜಪಾನ್ ದೇಶದಿಂದ ಬರುತ್ತೆ. ಆ ಮಾತ್ರೆ ಜಪಾನ್ ದೇಶದಲ್ಲಿ ತಯಾರಾಗುತ್ತೆ, ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದು ರಿಲೇಟೆಡ್. ಅದಕ್ಕೆ ಯೂರಿ ಅಂತಲೇ ಹೆಸರಿಟ್ಟಿದ್ದಾರೆ. ಅದು ಮುಂದಿನ ಪೂರ್ಣ ಹೆಸರು ಗೊತ್ತಿಲ್ಲ ಅಂತ ಹೇಳ್ತೀನಿ. ಅವನು ತಯಾರು ಮಾಡೋನು ಒಂದು ಪ್ಲ್ಯಾನ್ ಮಾಡ್ಯಾನ. ಎಲ್ಲ ಈ ಜೈಲುಗಳ ಜೊತೆಗೆ ಕಾಂಟ್ರ್ಯಾಕ್ಟ್ ಮಾಡಿಕೊಂಡು, ಅಂದರೆ ಅವ್ರ ಜೊತೆ ಏನಂತಾರೆ ಅದಕ್ಕೆ ಅಗ್ರಿಮೆಂಟ್ ಮಾಡಿಕೊಂಡು, ಆ ಜೈಲಿನ ಕೈದಿಗಳ ಮೂತ್ರದ ಎಲ್ಲ ಒಂದೇ ಕಡೆ ಸಂಗ್ರಹ ಆಗಿ, ಅದು ಒಂದು ಕಡೆ ಸಂಗ್ರಹ ಆಗಬೇಕು. ಅದನ್ನು ಅವನು ಪೈಪ್ ಮೂಲಕ ತೊಗೋಬೇಕು ಫ್ಯಾಕ್ಟ್ರಿಗೆ. ಅದನ್ನು ತೊಗೊಂಡು ಒಳ್ಳೆ ಟ್ಯಾಬ್ಲೆಟ್ ಮಾಡ್ತಾನೆ. ಅದನ್ನು ನುಂಗವ್ರಿಗೆ ಇನ್ಯಾವ ಒಳ್ಳೆ ಭಾವನೆ ಬರ್ತದೆ ದೇವರಿಗೆ ಗೊತ್ತು, ಗೊತ್ತಾಯ್ತಲ್ಲ? ಆ ಮೂತ್ರದಿಂದ ತಯಾರಾಗಿರ್ತಕ್ಕಂಥ ಮಾತ್ರೆ ಕ್ಯಾನ್ಸರಿಗೆ ಕೊಡ್ತಾನೆ.
ಅದ್ರ ಬದಲು ಸ್ವಮೂತ್ರಪಾನ ಭಾಳ ಶ್ರೇಷ್ಠ ಅಲ್ಲ? ಜಪಾನ್ದ ಕೈದಿಗಳ ಮೂತ್ರದ ಮಾತ್ರೆ ತಗೊಳ್ಳೋಕ್ಕಿಂತ, ಗೊತ್ತಾಯ್ತಲ್ವ? ಹಿಂಗೆಲ್ಲ ಇದೆ. ಔಷಧಿ ಮಾತ್ರೆಗಳ ಇತಿಹಾಸ ಕೆದಕ್ತಾ ಹೋಗ್ಬಿಟ್ರೆ ನೀವ್ಯಾರೂ ಔಷಧಿ ಮಾತ್ರೆ ತಗೊಳ್ಳಲ್ಲ, ಅಷ್ಟು ಭಯಾನಕ ಇದೆ. ಮತ್ತು ವಿಷ ಪದಾರ್ಥಗಳಿದೆ. ಥೈರಾಯ್ಡ್ ಅಂತಿರಲ್ಲ, ಥೈರಾಯ್ಡ್ ಮಾತ್ರೆ ತಯಾರು ಮಾಡೋದಕ್ಕೆ ಒಂದು ಕೆಮಿಕಲ್ ತರ್ತಾ ಇದ್ದ ರಷ್ಯಾದಿಂದ ಒಬ್ಬ. ಅದೊಂದು ಕೆಮಿಕಲ್, ಆ ಕೆಮಿಕಲ್ ಹೆಸರು ನನಗೆ ಗೊತ್ತಿಲ್ಲ, ಮರ್ತುಬಿಟ್ಟಿದ್ದೀನಿ. ಆವಾಗ ರೇಡಿಯೋದಲ್ಲೂ ಬಂದಿತ್ತು, ಅದು ನ್ಯೂಸ್ ಬಂದಿತ್ತು, ಟಿ ವಿನಲ್ಲೆಲ್ಲ ಬಂದಿತ್ತು. ಅದು ರಷ್ಯಾ ದೇಶದಿಂದ ವಿಮಾನದಲ್ಲಿ ತರ್ತಾ ಇದ್ದ. ಡೆಲ್ಲಿ ವಿಮಾನ ನಿಲ್ದಾಣದಲ್ಲಿ ಇಳಿಯುವಾಗ ಆ ಬಾಕ್ಸ್ಗೇನೋ ಪೆಟ್ಟು ಬಿದ್ದು ಅದು ಲೀಕ್ ಹಾಕೋಕ್ಕೆ ಶುರುವಾಯಿತು. ಅದು ಸುಮಾರು 100 ಜನರಿಗೆ ಉಸಿರು ಕಟ್ಟಿಸ್ತದ ಕೆಮಿಕಲ್. ಏನು ಭೂಪಾಲ್ ದುರಂತ ಆಗೋ ಥರ ಆಗ್ತಿತ್ತು, ಆದರೆ ಆಗಲಿಲ್ಲ. ಸ್ವಲ್ಪ ಅಂದರೆ ಉಸಿರು ಕಟ್ಟಿ ಕೆಮ್ಮು ಬಂದು ಏನೋ ಆಗಿ ಕೊನೆಗೆ ಗೊತ್ತಾಯಿತು ಇದೇ ಕೆಮಿಕಲಿಂದ ಅಂತ ಬೇಗ ಅದನ್ನ ಅವಾಯ್ಡ್ ಮಾಡಿದ್ರು. ಅಂದರೆ ಥೈರಾಯ್ಡ್ ಮಾತ್ರೆನ ಆ ಕೆಮಿಕಲಿಂದ ತಯಾರು ಮಾಡ್ತಾರೆ. ಅಂದರೆ ಇವೆಲ್ಲ ಮನುಷ್ಯನಿಗೆ ತಾತ್ಕಾಲಿಕವಾಗಿ, ಇವಕ್ಕೆಲ್ಲ ಏನಂತ ಕರೀತಾರೆ ಗೊತ್ತಾ? ಡ್ರಗ್ಸ್ ಅಂತ ಕರೀತಾರೆ. ರಾಸಾಯನಿಕ ಔಷಧಿಗಳಿಗೆ ಒಂದು ಶಬ್ದ ಕೊಟ್ಟಿದ್ದಾರೆ, ಡ್ರಗ್ಸ್ ಅಂತ ಹೇಳಿ. ಆ ಡ್ರಗ್ಸ್ ಏನು ಮಾಡ್ತಿರಲ್ಲ, ತಗೊತಿರಲ್ಲ, ಅದು ಒಂಥರ ಅಡಿಕ್ಷನ್, ಅದು ಒಂಥರ ಮಾದಕ ಪದಾರ್ಥ ಇದ್ದ ಹಾಗೆ. ಆದ್ದರಿಂದ ಔಷಧಿ ಮಾತ್ರೆಗಳಿಂದ ಮುಕ್ತರಾಗಬೇಕಾದ್ರೆ ನಿಮ್ಮ ಒಳಗಡೆನೇ ಔಷಧಿ ಇದೆ. ಅದಕ್ಕೆ ಗಾಂಧೀಜಿ ಯಾಕೆ ಉಪವಾಸ ಅಂತ ಹೇಳ್ತಿದ್ರು? ಈ ಪಂಚಭೂತಗಳ ಹೇಳೋ ಸಂದರ್ಭದಲ್ಲಿ ಗಾಂಧೀಜಿಯವ್ರು ನೆನಪು ಮಾಡಿಕೊಳ್ಳೇಬೇಕು. ಅವ್ರು ಹೇಳ್ತಾರೆ, ಈ ಪಂಚಭೂತಗಳಿಂದ ಮತ್ತು ಆತ್ಮವಿಶ್ವಾಸದಿಂದ 1999 ಜನ ಹುಷಾರಾಗ್ಬೋದು ಅಂತ ಹೇಳ್ತಾರೆ. 1999 ಜನ ಬೇಡ, ಅಷ್ಟು ಬೇಡ ನಮಗೆ. 999 ಜನನೂ ಬೇಡ, 190 ಜನ ಹುಷಾರಾದ್ರೂ ಎಷ್ಟು ದೊಡ್ಡದಲ್ರಿ. ಈಗ ನೀವು ತೊಗೊಂಡಿದ್ದೀರ, ಒಂದು 110 ಜನ 120 ಜನ ಆಗಿದ್ದಾರೆ ಇವತ್ತು ಉಪವಾಸಕ್ಕೆ ಅಡ್ಮಿಷನ್ ಆಗಿರೋರು. ಅವರಲ್ಲಿ ಒಂದು 100 ಜನರಿಗೆ ಚೆನ್ನಾಗಿ ಹುಷಾರಾಗ್ಬಿಟ್ರೆ ಎಷ್ಟು ಸಂತೋಷ. ಆದರೆ ನಮ್ಮ ಜನರು ತಪ್ಪೇನು ಮಾಡ್ತಿದ್ದಾರೆ ಅಂದರೆ, ಒಂದು ಸಾರಿ ಉಪವಾಸ ಮಾಡ್ತಾರೆ, ಅದನ್ನು ಉಳಿಸ್ಕೊಂಡು ಹೋಗಲ್ಲ. ಬಹಳ ಜನ ಉಳಿಸ್ಕೊಂಡು ಹೋಗಲ್ಲ. ಹಂಗೇನಾರು ಉಳಿಸ್ಕೊಂಡು ಹೋಗಿದ್ರೆ ಇಷ್ಟೊತ್ತಿಗೆ ಕರ್ನಾಟಕದ ಡಾಕ್ಟ್ರುಗಳೆಲ್ಲ ನನ್ನ ಮೇಲೆ ಸಿಟ್ಟಾಗ್ಬಿಡೋರು. ಏನ್ರಿ ನಮ್ಮೂರಿಗೆ ಬಂದು ನಮ್ಮ ಗಿರಾಕಿಗಳಿಲ್ದಂಗೆ ಮಾಡಿಬಿಟ್ರಲ್ರಿ ಅಂತೇಳಿ. ಅವ್ರಿಗೆ ಗೊತ್ತು, ಸ್ವಾಮಿ ನೀನು ಬೇಕಾದಷ್ಟು ಉಪವಾಸ ಮಾಡಿಸು, ಕೊನೆಗೆ ಅವ್ರು ನಮ್ಮ ಹತ್ರ ಬಂದೇ ಬರ್ತಾರೆ, ನೀನೇನು ಚಿಂತೆ ಮಾಡಬಾರ್ದು. ಗೊತ್ತಾಯ್ತಾ? ಹಂಗೆ ಮಾಡಬಾರ್ದು. ನೀವು ಏನು ಕಲ್ತ್ಕೊಂಡಿರ್ತೀರೋ ಅದನ್ನು ಒಳ್ಳೇದು ಕಲ್ತಾಗ ಒಳ್ಳೇದನ್ನು ಉಳಿಸ್ಕೊಳ್ಳೋದು ಅಷ್ಟೇ ಕಷ್ಟ ಇದೆ. ಕೆಟ್ಟದ್ದು ಸುಲಭವಾಗಿ ಉಳಿತದೆ, ಚಟಗಳು ಸುಲಭವಾಗಿ ಉಳಿತವೆ. ಅವನು ಬಿಡಬೇಕು ಅಂದ್ರೂ ಕಷ್ಟ ಚಟಗಳನ್ನ. ಆದರೆ ಈ ಉಪವಾಸ ವಿದ್ಯೆ, ಧ್ಯಾನ, ಅಧ್ಯಾತ್ಮ ವಿದ್ಯೆ ಇವೆಲ್ಲ ನಾವು ಬಿಟ್ಬಿಟ್ರೆ ಹೊರಟೋಗ್ಬಿಡುತ್ತೆ. ಅದನ್ನು ಸತತವಾಗಿ ಮಾಡ್ತಾ ಇರಬೇಕು.